ಮಾತಿನ ಯುದ್ಧ. ಇಲ್ಲಿ ಯುದ್ಧ ಬೇಕಿಲ್ಲ ಅನ್ನುವಂತಹ ಮಾತನ್ನು ಸಿದ್ದರಾಮಯ್ಯನವರು ಆಡಿದ್ರು. ಅದಕ್ಕೆ ಅವರದೇ ಆದಂತಹ ಸಮಜಾಯಿಷಿಯನ್ನು ಕೊಟ್ಟಿದ್ದಾರೆ, ನನ್ನ ಮಾತನ್ನು ತಿರುಚಿದ್ದಾರೆ ಅಂತ ಹೇಳಿದ್ದಾರೆ. ಮತ್ತು ಯುದ್ಧ ಅನಿವಾರ್ಯ ಆದಾಗ ಯುದ್ಧ ಮಾಡಲೇಬೇಕಾಗುತ್ತೆ ಪಾಕಿಸ್ತಾನದ ವಿಚಾರದಲ್ಲಿ ಅನ್ನುವಂತಹ ಮಾತುಗಳನ್ನು ಕೂಡ ಇವತ್ತು ಮಾತನಾಡಿದ್ದಾರೆ. ಇದರ ನಡುವೆ ಬಿಜೆಪಿಯವರು ಇದನ್ನು ರಾಜಕೀಯದ ಅಸ್ತ್ರವಾಗಿ ಕೂಡ ಬಳಕೆ ಮಾಡಿಕೊಂಡಿದ್ದಾರೆ, ಹೋರಾಟವನ್ನು ಮಾಡಿದ್ದಾರೆ, ಪ್ರತಿಭಟನೆಯನ್ನು ಮಾಡಿದ್ದಾರೆ. ಅಲ್ಲಿ ಸಿದ್ದರಾಮಯ್ಯನವರು ಏನು ತನ್ನ ಕೋಪ ತಾಪವನ್ನು ಒಬ್ಬ ಯೂನಿಫಾರ್ಮ್ನಲ್ಲಿದ್ದಂಥ ಅಧಿಕಾರಿಯ ಮೇಲೆ ತೋರಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ ನಾಯಕರುಗಳು ಆಡಿರುವಂತಹ ಮಾತು ಮತ್ತು ಅದಕ್ಕೆ ಬಿಜೆಪಿಯವರು ನೀಡ್ತಾ ಇರುವಂತಹ ಕೌಂಟರ್ ರವೀನ ವರದಿ ನಿಮಗೆ ತೋರಿಸ್ತೀನಿ. ಬೆಳಗಾವಿಯ ಈ ದೃಶ್ಯ ಇದೀಗ ಇಡೀ ದೇಶದ ಗಮನ ಸೆಳೆದಿದೆ. ಬೇಕಿತ್ತ ದುಬಾರಿ ಬಿಜೆಪಿ ಎಂಬ ಘೋಷವಾಕ್ಯದಡಿ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿ ವಿರೋಧಿಸಿ ಬೆಳಗಾವಿಯಲ್ಲಿ ರಾಜ್ಯ ಕಾಂಗ್ರೆಸ್ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಂಡಿತ್ತು. ಕಾಂಗ್ರೆಸ್ ನಾಯಕರ ಪ್ರತಿಭಟನಾ ಸಮಾವೇಶದಲ್ಲಿ ಬಿಜೆಪಿ ಕಾರ್ಯಕರ್ತರು ಎಂಟ್ರಿ ಆಗಿ ಸಿಎಂ ಸಿದ್ದರಾಮಯ್ಯ ಭಾಷಣದವರೆಗೂ ಕಾದು ಕುಳಿತಿದ್ರು. ಯಾವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭಾಷಣ ಮಾಡಲು ಮೈಕ್ ಮುಂದೆ ನಿಂತರೋ ಕಮಲ ಪಕ್ಷದ ಕಾರ್ಯಕರ್ತರು ಕಪ್ಪು ಪಟ್ಟಿ ಪ್ರದರ್ಶಿಸುತ್ತಾ ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶ ಹೊರಹಾಕಿ ಕಾಂಗ್ರೆಸ್ನ ಸಮಾವೇಶದಲ್ಲಿ ಗದ್ದಲ ಏರ್ಪಡಿಸಿದ್ರು. ವೇದಿಕೆಯ ಮುಂಭಾಗದಲ್ಲೇ ಬಿಜೆಪಿ ಕಾರ್ಯಕರ್ತರು ಕಪ್ಪು ಪಟ್ಟಿ ಪ್ರದರ್ಶನಕ್ಕೆ ಮುಂದಾಗಿದ್ದರಿಂದ ಕೆಲಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ವೇದಿಕೆ ಬಳಿಯೇ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದರಿಂದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೋಪ ನೆತ್ತಿಗೇರುವಂತೆ ಮಾಡಿತ್ತು. ಬಿಜೆಪಿ ಕಾರ್ಯಕರ್ತರ ಮೇಲಿದ್ದ ಸಿಟ್ಟನ್ನು ಪೊಲೀಸರ ಮೇಲೆ ತೋರಿಸಲು ಮುಂದಾದ್ರು. ಭದ್ರತೆಯ ಲೋಪದ ಕಾರಣಕ್ಕೆ ಎಲ್ರಿ ಎಸ್ಪಿ ಎಂದು ಪ್ರಶ್ನಿಸಿದ್ರು. ಆಗ ಡ್ಯೂಟಿ ಮೇಲಿದ್ದ ಧಾರವಾಡ ಎಎಸ್ಪಿ ನಾರಾಯಣ ಭರಮನಿ ಮುಂದೆ ಬಂದಾಗ ಅವರ ಕಡೆಗೆ ಹೊಡೆಯುವ ಸ್ವರೂಪದಲ್ಲಿ ಕೈ ಎತ್ತಿ ನಂತರ ಸಿಟ್ಟಿನಿಂದಲೇ ಬೈದ್ರು. ಸಿಎಂ ಸಿದ್ದರಾಮಯ್ಯ ಸಿಟ್ಟು ಇಷ್ಟಕ್ಕೆ ತಣ್ಣಗಾಗಲಿಲ್ಲ. ಅದೇ ವೇದಿಕೆಯಲ್ಲೇ ಇದ್ದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅನ್ನು ಕರೆದು ಬೈದರು. ಅಷ್ಟಾಗುತ್ತಲೇ ಪ್ರತಿಭಟನೆ ನಡೆಸುತ್ತಿದ್ದ ಬಿಜೆಪಿ ಮಹಿಳಾ ಕಾರ್ಯಕರ್ತೆಯರು ಕೆರಳಿದ್ರು. ಪಾಕಿಸ್ತಾನದ ವಿರುದ್ಧ ಯುದ್ಧ ಬೇಕಿಲ್ಲ ಎಂಬ ರೀತಿಯಲ್ಲಿ ಮಾತಾಡಿದ್ದ ಸಿಎಂ ಸಿದ್ದರಾಮಯ್ಯ ಕಡೆಗೆ ಕೈ ತೋರಿಸಿ ಗೋ ಗೋ ಪಾಕಿಸ್ತಾನ್ ಎಂಬ ಘೋಷಣೆ ಹಾಕಿದ್ರು. ಆಗ ಪ್ರತಿಭಟನಾ ನಿರತರನ್ನ ವಶಕ್ಕೆ ಪಡೆದ ಪೊಲೀಸರು ಅಲ್ಲಿಂದ ಎಳೆದೊಯ್ದ್ರು. ಬಿಜೆಪಿ ಕಾರ್ಯಕರ್ತರನ್ನು ವಶಕ್ಕೆ ಪಡೆಯುತ್ತಿರುವಾಗಲೇ ಬೆಳಗಾವಿಯ ಕ್ಯಾಂಪ್ ಪೊಲೀಸ್ ಠಾಣೆ ಬಳಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಪರ ವಿರೋಧಿ ಘೋಷಣೆ ಕೂಗಿ ಪರಸ್ಪರರ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಮತ್ತೊಂದೆಡೆ ಬೆಳಗಾವಿಯ ಕಾಂಗ್ರೆಸ್ ಪ್ರತಿಭಟನಾ ವೇದಿಕೆಯಲ್ಲಿ ಕರ್ತವ್ಯ ನಿರತ ಪೊಲೀಸ್ ಅಧಿಕಾರಿ ಮೇಲೆಯೇ ಕೈ ಎತ್ತಲು ಮುಂದಾದ ಸಿಎಂ ಸಿದ್ದರಾಮಯ್ಯ ಅವರ ಕ್ರಮ ಬಿಜೆಪಿಗೆ ದೊಡ್ಡ ಅಸ್ತ್ರವಾಯಿತು. ಎಕ್ಸ್ನಲ್ಲಿ ಇದರ ಬಗ್ಗೆ ಪೋಸ್ಟ್ ಹಾಕಿ ಬಿಜೆಪಿ ನಾಯಕರು ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಬಿಜೆಪಿ ಪ್ರತಿಭಟನೆಯಿಂದ ಸಿಎಂ ವಿಚಲಿತರಾಗಿದ್ದಾರೆ. ಪೊಲೀಸ್ ಅಧಿಕಾರಿಯನ್ನ ಏಕವಚನದಿಂದ ನಿಂದಿಸಿದ್ದಾರೆ. ಮುಖ್ಯಮಂತ್ರಿ ಸ್ಥಾನದ ಘನತೆಗೆ ಧಕ್ಕೆ ತಂದ ಗೂಂಡಾ ವರ್ತನೆಯಾಗಿದೆ. ಸಂಸ್ಕೃತಿಹೀನ ನಡವಳಿಕೆಯನ್ನ ಸಿಎಂ ಅನಾವರಣ ಮಾಡಿಕೊಂಡಿದ್ರು. ಸ್ವಕ್ಷೇತ್ರದಲ್ಲಿ ಮಹಿಳೆಯೊಬ್ಬರ ಸೆರೆಗೆಳೆದು ರೌದ್ರಾವತಾರ ಪ್ರದರ್ಶಿಸಿದ್ದರು. ಕರ್ನಾಟಕದ ಗೌರವ ಹಾಗೂ ಮುಖ್ಯಮಂತ್ರಿ ಸ್ಥಾನದ ಘನತೆ ಕುಗ್ಗುತ್ತಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪೋಸ್ಟ್ ಮಾಡಿದ್ರು. ಹಾಗೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಕೂಡ ಎಕ್ಸ್ನಲ್ಲಿ ಆಕ್ರೋಶ ಹೊರಹಾಕಿದ್ರು. ಸಿದ್ದರಾಮಯ್ಯನವರೇ, ನೀವು ಸರ್ವಾಧಿಕಾರಿ ಅಲ್ಲ. ನಿಮ್ಮ ನಡವಳಿಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ತಕ್ಕ ನಡವಳಿಕೆ ಅಲ್ಲ. ಕರ್ನಾಟಕ ರಾಜ್ಯದ ಗೌರವವನ್ನ ನೀವು ಹರಾಜು ಹಾಕಿದ್ದೀರಿ. ನಿಮ್ಮ ಸಂವಿಧಾನ ವಿರೋಧಿ ನಡವಳಿಕೆಗೆ ಧಿಕ್ಕಾರವಿರಲಿ ಎಂದು ಪೋಸ್ಟ್ ಮಾಡಿದ್ದಾರೆ. ಬಿಜೆಪಿಯವರು ಹೀಗೆ ಎಕ್ಸ್ನಲ್ಲಿ ಬರೆಯುತ್ತಿದ್ರೆ ಮತ್ತೊಂದೆಡೆ ಕಮಲ ಪಕ್ಷದ ವಿರುದ್ಧ ಕಾಂಗ್ರೆಸ್ನವರು ತೊಡೆತಟ್ಟಿದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಬಿಜೆಪಿಯವರು ಅಡ್ಡಿಪಡಿಸುವುದನ್ನ ಆ ಪಕ್ಷದವರು ಸರಿಪಡಿಸದಿದ್ರೆ ರಾಜ್ಯದಲ್ಲಿ ಬಿಜೆಪಿಯವರು ಅದು ಹೇಗೆ ಫಂಕ್ಷನ್ಗಳನ್ನ ಮಾಡ್ತಾರೆ ನೋಡೋಣ ಅಂತ ಡಿಕೆಶಿ ಸವಾಲು ಹಾಕಿದ್ದಾರೆ. ನಾನಿವತ್ತು ಎಲ್ಲ ಬಿಜೆಪಿ ಮತ್ತು ವಿರೋಧ ಪಕ್ಷದ ಎಲ್ಲ ನಾಯಕರುಗಳಿಗೆ ಬಯಸ್ತೇನೆ, ಈ ರೀತಿ ಈ ಪ್ರವೃತ್ತಿ ನಿಮ್ಮದು ನಡೀತಾ ಇದ್ರೆ
ಇಡೀ ರಾಜ್ಯದಲ್ಲಿ ನಿಮ್ಮ ಒಂದು ಸಭೆನೂ ಮಾಡಕ್ ಬಿಡಲ್ಲ. ಇದು ಕಾಂಗ್ರೆಸ್ ಪಕ್ಷದ ಒಂದು ಪ್ರತಿಜ್ಞೆ. ಸೋಗ್ನಿಂದ ಬಂದು ಈ ರೀತಿ ಮಾಡೋದು ಅವ್ರಿಗೆ ಏನು ಶೋಭೆ ತರೋದಿಲ್ಲ. ಅವ್ರಿಗೆ ಅಷ್ಟೊಂದು ಧೈರ್ಯ ಇದ್ರೆ ಎದುರುಗಡೆ ಬಂದು ನಿಂತ್ಕೊಂಡು ಮಾಡ್ಬೋದಾಗಿತ್ತಲ್ಲ. ಅವರು ಶಾಂತಿಯುತವಾಗಿ ನಡೀತಾ ಇರುವಂತ ಕಾರ್ಯಕ್ರಮಕ್ಕೆ ಈ ರೀತಿ ಬಂದು ಅವ್ರು ಮಾಡಿದ್ದಾರೆ ಅಂದ್ರೆ ಯಾಕೆ ನಾಳೆ ನಮ್ಮ ಕಾರ್ಯಕರ್ತರು ಅವ್ರ ಕಾರ್ಯಕ್ರಮಕ್ಕೆ ನುಗ್ಲಿಕ್ಕೆ ಆಗೋದಿಲ್ಲ. ಅಂದಹಾಗೆ ಇವತ್ತು ಬೆಳಗಾವಿಯಲ್ಲಿ ಇಷ್ಟೆಲ್ಲ ಗಲಾಟೆ ಆಗುವುದಕ್ಕೆ ಮೂಲ ಕಾರಣ ಸಿಎಂ ಸಿದ್ದರಾಮಯ್ಯ ಆಡಿರುವ ಇದೊಂದು ಮಾತು. ಪಹಲ್ಗಾಮ್ ದಾಳಿ ಖಂಡಿಸುವುದರ ಜೊತೆಗೆ ಪಾಕಿಸ್ತಾನ ವಿರುದ್ಧ ಯುದ್ಧದ ಅಗತ್ಯವಿಲ್ಲ ಅಂದಿದ್ರು. ಹಾಗಿದ್ದರೂ ಸಿಎಂ ಸಿದ್ದರಾಮಯ್ಯ ತಮ್ಮ ಹೇಳಿಕೆಯನ್ನ ತಿದ್ದುಪಡಿ ಮಾಡಿಕೊಂಡಿದ್ದು ನಾನು ಹೇಳಿದ್ದೇ ಬೇರೆ ಇತ್ತು, ನನ್ನ ಹೇಳಿಕೆಯನ್ನು ತಿರುಚಲಾಗಿದೆ ಅಂತೆಲ್ಲ ಇವತ್ತು ಸಮರ್ಥನೆ ಮಾಡಿಕೊಂಡಿದ್ದರು. ಯುದ್ಧ ಮಾಡಬೇಕಾದಂತ ಅಗತ್ಯ ಇಲ್ಲ, ಬಿಗಿ ಕ್ರಮಗಳು ತಗೋಬೇಕು ಅಷ್ಟೇ. ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ನಾವು ಯುದ್ಧದ ಪರ ಇಲ್ಲ, ನಾವು ಶಾಂತಿ ಇರಬೇಕು, ಜನರಿಗೆ ಭದ್ರತೆ ಇರಬೇಕು. ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು. ಯುದ್ಧ ಬೇಡ ಅಂತದ್ದು ಇಲ್ಲಿಂದ ಪರಿಹಾರ ಆಗೋದಿಲ್ಲ. ಯುದ್ಧ ಅನಿವಾರ್ಯ ಆದ್ರೆ ಮಾಡಬೇಕಾಗ್ತದೆ. ಗೊತ್ತಾಯ್ತಾ? ನಾನು ಯುದ್ಧ ಬೇಡಿಕೆ ಬೇಡ ಅಂತ ಹೇಳಲಿಲ್ಲ. ನಾವು ಶಾಂತಿ ಪ್ರಿಯರು, ಯಾರ ಮೇಲೂ ಕೂಡ ಅನಗತ್ಯವಾಗಿ ಯುದ್ಧವನ್ನು ಮಾಡಲ್ಲ. ಅನಿವಾರ್ಯವಾದರೆ ಪಾಕಿಸ್ತಾನದ ಮೇಲೂ ಕೂಡ ಯುದ್ಧ ಮಾಡಬೇಕಾಗ್ತದೆ. ನಮ್ಮ ದೇಶದ ಅಖಂಡತೆಯನ್ನ, ಸಾರ್ವಭೌಮತೆಯನ್ನ ಯಾರು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದನ್ನ ಸಹಿಸಲಿಲ್ಲ, ಭಾರತ ಸಹಿಸಲ್ಲ ಅಂತ ಹೇಳಿದಂತ ಮಾತುಗಳನ್ನ ತಿರುಚಿ ಸಿದ್ದರಾಮಯ್ಯನವರು ಪಾಕಿಸ್ತಾನ ಮೇಲೆ ಯುದ್ಧ ಮಾಡಲು ದೇರ್ ಇಸ್ ನೋ ನೀಡ್ ಆಫ್ ವಾರ್ ಅಂತ ಹೇಳಿದ್ದಾರೆ. ಹಾಗಂತ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯ ನಂತರ ಕಾಂಗ್ರೆಸ್ ನಾಯಕರ ಹೇಳಿಕೆಗಳು ವಿವಾದದ ರೂಪ ಪಡೆಯುತ್ತಲೇ ಸಾಗಿವೆ. ಒಂದೆಡೆ ಶ್ರೀರಂಗಪಟ್ಟಣದ ಕಾಂಗ್ರೆಸ್ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ನೀಡುವ ಆರ್ಟಿಕಲ್ 370 ರದ್ದು ಮಾಡಿದ್ದೇ ಉಗ್ರರ ದಾಳಿಗೆ ಕಾರಣ ಅಂದಿದ್ದಾರೆ. ಮತ್ತೊಂದೆಡೆ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಉಗ್ರರು ಜಾತಿ ಕೇಳಿ ಗುಂಡು ಹೊಡೆಯೋಕ್ಕಾಗುತ್ತಾ ಎನ್ನುವ ಮೂಲಕ ಮತ್ತೊಂದು ವಿವಾದ ಮೈಮೇಲೆ ಎಳೆದುಕೊಂಡಿದ್ರು. ಕೈ ನಾಯಕರ ಇಂತಹ ಮಾತುಗಳು ಬಿಜೆಪಿ ಅವರ ತೀವ್ರ ಟೀಕೆಗೆ ಗುರಿಯಾಗಿವೆ. ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ನಾಯಕರ ಹೇಳಿಕೆಗಳನ್ನ ಪ್ರತಿಭಟನೆಗೆ ಅಸ್ತ್ರ ಮಾಡಿಕೊಳ್ಳಲು ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ಯುದ್ಧ ಮಾಡಲಿಲ್ಲ ಪಾಕಿಸ್ತಾನದ ಮೇಲೆ ಅಂತಂದ್ರೆ ಪಾಕಿಸ್ತಾನಕ್ಕೆ ಪ್ರತೀಕಾರ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಕರೆದು ಆರತಿ ಮಾಡ್ಬೇಕು. ಅವ್ರನ್ನ ವಿಧಾನಸೌಧ ಎದುರುಗಡೆ ಕರೆದವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡ್ಬೇಕು. ಅವರಿಗೆ ಯಾವತ್ತಿನವರೆಗೆ ಈ ನೋವು ಸಾವು ಅನ್ನುವಂಥದ್ದು ಈ ಸೆಕ್ಯುಲರ್ ರಾಜಕಾರಣಿಗಳ ಮನೆವರೆಗೆ ಬರೋದಿಲ್ವೋ ಅಲ್ಲಿವರೆಗೂ ಕೂಡ ಬಹುಶಃ ಇವ್ರು ಯಾರಿಗೂ ಕೂಡ ಈ ಸಮಸ್ಯೆಯ ಗಂಭೀರತೆ ಅರ್ಥ ಆಗುದಿಲ್ಲ. ಇಡೀ ದೇಶ ಒಟ್ಟಾಗಿ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಒಟ್ಟಾಗಿ ನಿಂತಾಗ ಈ ರೀತಿಯ ಅವಿವೇಕತನದ ಹೇಳಿಕೆಯನ್ನು ಬಿಟ್ಟು ದೇಶದ ಪರವಾಗಿ ನಿಲ್ಲಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಆಗ್ರಹ ಮಾಡ್ತೇನೆ. ಒಬ್ಬ ಮಂತ್ರಿಯಾಗಿ ತಿಮ್ಮಾಪುರೆ ಕ್ಷಣಕ್ಕೊಂದು ಉಸಿರೊಳ್ಳಿ ತರ ಕ್ಷಣಕ್ಕೊಂದು ಮಾತುಗಳನ್ನು ಆಡ್ತಾ ಇದ್ದಾರೆ. ಮೊನ್ನೆ ಹೇಳಿದ್ರು ಯಾರನ್ನ ಅಷ್ಟು ಬ್ಯುಸಿ ಆಗಿರ್ತಾರಂತೆ, ಯಾರು ಟೆರರಿಸ್ಟ್ಗಳು ಬಹಳ ಬ್ಯುಸಿ ಆಗಿರ್ತಾರಂತೆ, ಅರ್ಜೆಂಟ್ ಆಗಿ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕಂತೆ ಅವರು. ಅಂತದ್ರಲ್ಲಿ ಧರ್ಮನ್ ಕೇಳ್ತಾರ? ಏನಪ್ಪ ತಿಮ್ಮಾಪುರ, ನೀನ್ ಹೋಗಿ ನಾನು ಅಲ್ಲಿ ಇಂಟರ್ವ್ಯೂ ಮಾಡಿದ್ದೆ ಅವ್ರನ್ನ, ಅವ್ರನ್ನೇನ ಫೋನಲ್ಲಿ ಮಾತಾಡಿ ಕೇಳಿದ್ರ ನೀವು ಏನಪ್ಪ ನೀನು ಆತುರವಾಗಿದ್ಯೋ ಅಥವಾ ನಿಧಾನವಾಗಿದ್ಯೋ ಅಂತ? ಧರ್ಮದ ಆಧಾರದಲ್ಲಿ ಇಲ್ಲ ಅಂತ. ಇವ್ರಿಗೆ ನೋಡಿ ವೋಟ್ ಅಷ್ಟೇ, ದೇಶ ಮುಖ್ಯ ಅಲ್ಲ, ಇವ್ರಿಗೆ ವೋಟ್ ಮುಖ್ಯ. ಅದು ಪಾಕಿಸ್ತಾನದ ಪಾರ್ಟಿ ರೀ ಕಾಂಗ್ರೆಸ್ಸಲ್ಲಿ ಹಿಂದೂಗಳ ಪಾರ್ಟಿ ಐತಿ. ಸಿದ್ದರಾಮಯ್ಯ ಅಂತೂ ಮೊದಲೇ ಪಾಕಿಸ್ತಾನ ಏಜೆಂಟ್ ಇದ್ದಂಗೆ ಅದ. ಅಂದ್ರೆ ಹಿಂದೂಗಳ ಪರವಾಗಿ ಮಾತಾಡಿದ್ ನೋಡ್ರಿ, ಸ್ವತಃ ತಮ್ಮ ಸಮುದಾಯದ ಜಾತಿ ಗಣತಿಯಲ್ಲಿ ಕೆಳಕತ್ತಿದ್ದಾರೆ. ಸಂತೋಷ್ ಲಾಡು ಬಚ್ಚ ನೀರು ನಮ್ಮ ನರೇಂದ್ರ ಮೋದಿಯವ್ರ ಮುಂದೆ ಏನು ಲಾಡಿಗೆ ಏನು ಐತ್ರಿ? ಹೌದು, ತಿಮ್ಮಾಪುರಲ್ಲಿ ಹೋಗಿದ್ರು ನೋಡ್ರಿ, ಗನ್ ಹಿಡ್ದಾಗ ಮಗಲೇಲಿ ನಿಂತಿದ್ರು ಕೇಳಿಸ್ತಾರೆ. ತಿಮ್ಮಾಪುರಿಗೆ ಏನು ಸಂಬಂಧ, ಖರ್ಗೆಗೆ ಏನು ಸಂಬಂಧ? ಇನ್ನು ರಾಷ್ಟ್ರಮಟ್ಟದಲ್ಲೂ ಪಹಲ್ಗಾಮ್ ದಾಳಿ ವಿಚಾರದಲ್ಲಿ ಬಿಜೆಪಿ ಟೀಕಿಸೋ ಭರದಲ್ಲಿ ವಿವಾದ ಮೈಮೇಲೆ ಎಳೆದುಕೊಂಡಿದ್ದಾರೆ ಕೈ ನಾಯಕರು. ದೇಶದಲ್ಲಿ ಅಲ್ಪಸಂಖ್ಯಾತರಿಗೆ ತೊಂದರೆ ಆಗ್ತಿರೋ ಕಾರಣಕ್ಕೆ ಪಹಲ್ಗಾಮ್ನಲ್ಲಿ ಧರ್ಮ ಕೇಳಿ ದಾಳಿ ನಡೆಸಲಾಗಿದೆ ಎಂದು ರಾಬರ್ಟ್ ವಾದ್ರಾ ಹೇಳ್ಕೊಂಡಿದ್ರು. ಇನ್ನು ಭಾರತ ಪಾಕ್ ವಿಭಜನೆ ವಿವಾದ ಬಗೆಹರಿಯದೇ ಇರೋದ್ರಿಂದಲೇ ಈ ದಾಳಿ ನಡೆದಿದೆ ಅಂದಿದ್ರು ಮಣಿಶಂಕರ್ ಅಯ್ಯರ್. ಇಷ್ಟೂ ಸಾಲದು ಎಂಬಂತೆ ಉಗ್ರರಿಗೆ ಧರ್ಮ ಕೇಳಿ ಗುಂಡು ಹಾರಿಸೋದಕ್ಕೆ ಟೈಮ್ ಎಲ್ಲಿತ್ತು ಎಂದು ಮಹಾರಾಷ್ಟ್ರ ಪ್ರತಿಪಕ್ಷ ನಾಯಕ ವಿಜಯ್ ವಡಟ್ಟಿವಾರ್ ಪ್ರಶ್ನಿಸಿದ್ದರು. ಈ ಎಲ್ಲರ ಮಾತುಗಳನ್ನೇ ಇದೀಗ ಬಿಜೆಪಿ ದಾಳ ಮಾಡಿಕೊಂಡಿದೆ. कांग्रेस के कुछ बड़े बड़े नेता कुछ क्या क्या बोल रहे हैं, क्यों बोल रहे हैं, और ये इसका पर्पस क्या है? कर्नाटक के मुख्यमंत्री कांग्रेस नेता सिद्धरामैया ने कहा है जंग जरूरी नहीं है. कर्नाटक के आबकारी मंत्री हैं आर.बी. तिम्मापुर, ये तो कमाल है साहब.
आतंकियों ने पर्यटकों को गोली मारने के पहले उनका धर्म नहीं पूछा। फिर मैं कोट कर रहा हूं, कितने शर्म की बात है। सब पार्टी के लोग आए, लेकिन उस मीटिंग में मोदी जी नहीं आए। ये शर्म की बात है। देश के स्वाभिमान को जब धक्का हो रहा, आप बिहार में चुनावी भाषण करते हो। क्या दिल्ली दूर है आपको बिहार से? बात तो बड़े बड़े करते हो, मेरी 56 इंच आती है, मेरी वो है, ये है। ಹೀಗೆ ಒಂದೆಡೆ ಭಾರತ ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಆವರಿಸುತ್ತಿದ್ದರೆ, ದೇಶದ ಒಳಗೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ನಡುವೆ ಮಾತಿನ ಯುದ್ಧ ಆಲ್ರೆಡಿ ಶುರುವಾಗಿದೆ. ಪಕ್ಷದ ನಾಯಕರು ದಿನಕ್ಕೊಬ್ಬರಂತೆ ತಮಗೆ ತೋಚಿದ ರೀತಿಯಲ್ಲಿ ಪಹಲ್ಗಾಮ್ ದಾಳಿಯ ಬಗ್ಗೆ ಮಾತನಾಡುತ್ತಿರುವುದು ಕಾಂಗ್ರೆಸ್ ಹೈಕಮಾಂಡ್ಗೂ ತಲೆನೋವಾಗಿದೆ. ಹೀಗಾಗಿ ತಮ್ಮ ಹಿರಿಯ ನಾಯಕರು ಆಡಿರುವ ಮಾತುಗಳೆಲ್ಲ ಅವರ ವೈಯಕ್ತಿಕ ನಿಲುವು, ಪಕ್ಷಕ್ಕೂ ಅದಕ್ಕೂ ಸಂಬಂಧವಿಲ್ಲ ಎಂದು ಕಾಂಗ್ರೆಸ್ನ ಮಾಧ್ಯಮ ವಿಭಾಗದ ಮುಖ್ಯಸ್ಥ ಜೈರಾಮ್ ರಮೇಶ್ ಸ್ಪಷ್ಟಪಡಿಸಿದ್ದಾರೆ. ಅಲ್ಲದೆ ಪಹಲ್ಗಾಮ್ ವಿಚಾರದಲ್ಲಿ ಉಗ್ರರ ವಿರುದ್ಧ ಕೇಂದ್ರ ಸರ್ಕಾರ ತೆಗೆದುಕೊಳ್ಳುವ ಎಲ್ಲ ಕ್ರಮಗಳಿಗೂ ಕಾಂಗ್ರೆಸ್ನ ಬೆಂಬಲವಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಹಾಗಿದ್ದರೂ ಪಹಲ್ಗಾಮ್ ದಾಳಿಯ ನಂತರವೂ ರಾಜಕೀಯ ನಾಯಕರು ತಮ್ಮದೇ ರಾಜಕೀಯ ಲೆಕ್ಕಾಚಾರದಲ್ಲಿ ಮುಳುಗಿರುವುದು ನಿಜಕ್ಕೂ ವಿಪರ್ಯಾಸ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಮಾತಿನ ಯುದ್ಧ ನಡೀತಾ ಇದೆ. ಒಬ್ಬೊಬ್ಬರಿಗೆ ತೋಚಿದ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಸಹಜವಾಗಿಯೇ ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆ, ಇಲ್ಲೇ ಮಾತಿನ ಯುದ್ಧ ನಡೀತಾ ಇರುವಂಥದ್ದು. ಅಂದರೆ ಇವರು ಒಂದು ಮಾತು ಹೇಳಿದ್ರು ಅಂದ್ಕೊಂಡು ಅವರು ದಾಳಿ ನಡೆಸೋದು, ಅವರು ಒಂದು ಮಾತು ಹೇಳಿದ್ರು ಇವರು ದಾಳಿ ನಡೆಸೋದು, ಪ್ರತಿ ದಾಳಿ ನಡೆಸೋದು. ಹೀಗೆ ಯಾವುದೇ ವಾತಾವರಣ ಇರಲಿ, ನಮ್ಮ ರಾಜಕೀಯ ಮಾತ್ರ ಮುಂದುವರಿಯುತ್ತೆ ಅನ್ನುವಂತಹ ಧಾಟಿಯಲ್ಲಿನೇ ನಮ್ಮ ನಾಯಕರುಗಳು ಮಾತನಾಡ್ತಾ ಇದ್ದಾರೆ, ಮಾತನಾಡ್ಕೊಂಡು ಹೋಗ್ತಾ ಇದ್ದಾರೆ. ನೋಡಬೇಕು ಇದಕ್ಕೆ ಯಾವಾಗ ಫುಲ್ ಸ್ಟಾಪ್ ಬೀಳುತ್ತೆ ಅಂತೇಳಿ.